ಸೊ ತಮಗೆ ಧನ್ವೀರ್ ಅವರೇ ಹೇಗಿತ್ತು? ಏನಿಲ್ಲ, ಸರ್ವೇ ಸಾಮಾನ್ಯ ದೇವ್ರ ಪೂಜೆ ನಡೆಯುತ್ತೆ ಮನೇಲಿ. ಆ್ಯಸ್ ಚಿಕ್ಕ ವಯಸ್ಸಿನ ಅದೇ ಎಣ್ಣೆ ಸ್ನಾನ, ಬೇವು ಬೆಲ್ಲ ಮಾಡಿದ್ರೆ ಮನೇಲಿ ಊಟ ಗಿಡ ಮಾಡಿ ಒಬ್ಬಟ್ಟು ತಿಂತೀವಿ ಅಷ್ಟೇ. ಓಕೆ ಸರ್, ತಮಗೆ ಭೂಷಣ್ ಅವರೇ? ಕಾಪಿ ಪೇಸ್ಟ್ ಹಾಕ್ಬಿಡಿ ಮೇಡಮ್. ಕಾಫಿ ಮಾಸ್ಟರ್ ಸ್ವಿಟ್ಜರ್ಲ್ಯಾಂಡ್ ಇಂದ ಬಂದವರು ಸೇಮ್ ಸೇಮ್. ಸೇಮ್. ಸೊ ಹಬ್ಬ ಏನಾದ್ರು ಸ್ಪೆಷಲ್ ಅಂತ? ಬಟ್ ನನಗೆ ಹಬ್ಬ ಇದೆಲ್ಲ ಏನು ಸ್ಪೆಷಲ್ ಅಂತ ಅನ್ಸೋದಿಲ್ಲ. ಯಾವಾಗೂ ಫ್ರೀ ಆಗಿರ, ನಮ್ಗೆ ಯಾವಾಗೂ ರಜನೆ. ಸ್ಕೂಲಿಂದನೇ ಏನು ಅಷ್ಟೊಂದು ಅಂದರೆ ಸ್ಕೂಲ್ಗೆ ಹೋಗಿದ್ದೀನಿ, ಇಲ್ಲ ಅಂತಲ್ಲ. ಅದಾದಮೇಲೆ ಎನಿ ಡೇ ರಜನೆ, ಯಾವಾಗಲೂ ಸಂಡೇನೆ. ಸೊ ಸ್ಪೆಷಲ್ ಅಂತೇನು ಅನ್ಸಲ್ಲ. ಇಷ್ಟ ಇಲ್ಲ ಅಂದರೆ ಹೋಗ್ಬೋದು, ಇಲ್ಲಾಂದರೆ ಬಿಡ್ಬೋದು, ಆ ಥರ ಇತ್ತು. ಓಕೆ ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ಬೇವು ಪ್ಲಸ್ ಬೆಲ್ಲ ಮೊಮೆಂಟ್ಸ್ ಅಂತ ಜೀವನದಲ್ಲಿ ಇದ್ದೇ ಇರುತ್ತೆ. ಧನ್ವೀರ್ ಅವರಿಗೆ ತಮಗೆ ಕೇಳೋದಾದರೆ ಯಾವುದಾಗಿತ್ತು ನಿಮ್ಮ ಬೇವು ಮೊಮೆಂಟ್? ಅಂದರೆ ತಮ್ಮ ಜೀವನದಲ್ಲಿ ಆದಂತಹ ಕಹಿ ವಿಷಯ ನಮ್ಮ ಹತ್ರ ಹೇಳ್ಕೊಳೋದಾದರೆ, ಅದೊಂಚೂರು ಕಹಿ ಇತ್ತು, ಅದನ್ನು ಓವರ್ಕಮ್ ಮಾಡಿದೆ ಅನ್ನೋದಾದರೆ ಯಾವುದು? ಆ ಥರದ್ದೆಲ್ಲ ಯಾವುದಿಲ್ಲ ಮೇಡಮ್. ತುಂಬ ಆ ಥರದ್ದು ಅಂದರೆ ಯಾವ ಥರ ಅಂದರೆ ಎಲ್ಲೇ ಯಾವುದೇ ಫೀಲ್ಡ್ಗಳು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಮತ್ತು ಅದೊಂದು ಇದೊಂದು ಅನ್ನೋದು ಸರ್ವೇ ಸಾಮಾನ್ಯ ಏಳುಬೀಳು ಇದ್ದೇ ಇರುತ್ತೆ. ಸೊ ಅದನ್ನೇ ಜಾಸ್ತಿ ತೊಗೊಂಡಿಲ್ಲ, ಬೇವು ಬೆಲ್ಲ ಅನ್ನೋ ಥರ ಎಲ್ಲ ಇರಬೇಕು. ಅದೆಲ್ಲ ಇದ್ದಾಗೇನೆ ಜೀವನದಲ್ಲಿ ಮಜಾ ಒಂಥರ ಸಮವಾಗಿ ಸ್ವೀಕರಿಸಬೇಕು ಅಂತ. ಸೊ ಸುಧೀರ್ ಅವರೇ, ನೀವು ಹೇಳೋದಾದರೆ? ಏನಿಲ್ಲ ಮೇಡಮ್, ಬೇವು ಡಿಫಾಲ್ಟು ಹುಡ್ದಾಗಿಂದನೇ ಇತ್ತು ನಮಗದು. ಹಂಗಾಗಿ ಯಾಕೆ ಒಂದು ಖುಷಿ ಆದ ಇದರಲ್ಲಿ ಅದು ಹಳೇದಲ್ಲ. ಈಗ ಖುಷಿಯಾಗಿದೆ. ಈಗ ಲೈಫ್ ತುಂಬ ಖುಷಿಯಾಗಿದೆ. ವಿಷಯ ಅಲ್ವಾ ಸರ್? ಹಂಗಿದ್ದಿದ್ದು ಇವಾಗ ಖುಷಿಯಾಗಿ ಬೆಲ್ಲವಾಗಿ ಟರ್ನ್ ಆಗಿದೆ. ಖಂಡಿತ ಇಸ್ ಅನ್ ಅಚೀವ್ಮೆಂಟ್ ಅಂಡ್ ತುಂಬ ಖುಷಿ ಪಡಬೇಕಾಗುತ್ತೆ. ಹೌದು, ನಾನು ನೆನ್ನೇನು ಅದನ್ನು ಹೇಳಿದೆ, ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್ ಅಂತ. ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಅಂತ. ವಾವ್, ನೈಸ್. ಸೊ ಗೋಲ್ಡನ್ ಮ್ಯಾನ್ ಅನ್ನೋಂಥ ಬಿರುದು ಕೊಟ್ರಿ. ಅವ್ರ ಹೆಸರಲ್ಲೇ ಇದೆ ಮೇಡಮ್, ಧನ್ವೀರ ಅಂದರೆ ಗೋಲ್ಡನ್ ವ್ಯಾರಿಯರ್ ಅಂತ ಹೆಸರಲ್ಲೇ ಇದೆ. ಹಂಗೆ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಖುಷಿಯಾಗಿದ್ದಾರೆ. ಸೊ ಭೂಷಣ್ ಅವರೇ, ತಮಗೆ? ನಮಗೆ ಶೂಟಿಂಗ್ ಇಲ್ಲ ಅಂದರೆ ಬೇವು, ಶೂಟಿಂಗ್ ಇದ್ದರೆ ಬೆಲ್ಲ. ಶೂಟಿಂಗ್ ಇದ್ದರೆ ಬೆಲ್ಲ. ಸೂಪರ್. ಆ್ಯಕ್ಚುಲಿ ಅಕ್ಸೆಪ್ಟ್ ಮಾಡುವಂಥ ವಿಷಯನೇ. ಸೊ ವಾಮನ ಚಿತ್ರೀಕರಣ ಎಲ್ಲೆಲ್ಲಿ ಆಗಿದೆ, ಎಲ್ಲೆಲ್ಲ ಹೋಗಿದ್ದೀರಾ ಚಿತ್ರ? ಆಲ್ಮೋಸ್ಟ್ ಕಂಪ್ಲೀಟ್ ಆಕ್ಯುಪೇಷನ್ಸ್ ನಮ್ಮ ಬ್ಯಾಂಗ್ಳೂರು ಸಿಟಿ ಮತ್ತು ಔಟ್ಸ್ಕರ್ಟ್ಸಲ್ಲೇ ಮಾಡಿದ್ವಿ. ಫೈಟ್ಸು ಪ್ರತಿಯೊಂದೆಲ್ಲ. ಸಾಂಗ್ಸ್ ಮಾತ್ರ 2 ಸಾಂಗ್ ಮಾತ್ರ ಅಬ್ರೋಡ್ ಹೋಗಿ ಮಾಡ್ಕೊಂಬಂದು, ಅದು ನಮ್ಮ ಭೂಷಣ್ ಮೇಜರ್ ರೊಮ್ಯಾಂಟಿಕ್ ಸಾಂಗು ಬ್ಯಾಂಕಾಕಲ್ಲಿ ಮಾಡಿದ್ವಿ. ಅವ್ರು ಕೇಳಿದ್ದು ಸಾಂಗು. ಹೇಗಿತ್ತು ಸರ್ ಬ್ಯಾಂಕಾಕ್ ಎಕ್ಸ್ಪೀರಿಯನ್ಸ್? ಭೂಷಣ್ ಅವರೇ, ತಮಗೆ? ಬ್ಯಾಂಕಾಕ್ ಚೆನ್ನಾಗಿದೆ. ಬ್ಯಾಂಕಾಕಲ್ಲಿ ನಮ್ಮ ಧನ್ವೀರ್ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ಬೇಕು, ಅದು ಹೀರೋಯಿನ್ ಜೊತೆ ಅಂದಾಗ ಹೇಗಿತ್ತು? ಅದು ಹೇಳಿದೆ, ತಿರ್ಗಾ ರಿಪೀಟ್ ಮಾಡಲ್ಲ. ಹೇಳಿ ಇನ್ನೊಂದ್ಸಲಿ ಕೇಳೋಣ ಅಂತ. ಇನ್ನೊಂದು ಡಿಫ್ರೆಂಟ್ ಆಗಿ. ಮಾಸ್ಟರ್, ನೀವು ಸಂಜೆ ಮೇಲೆ ಕಾಣಿಸ್ತಾ ಇಲ್ಲ ಅಂತ ವಿಷಯ ಬಂತು. ಕಾಣಿಸ್ತಾ ಇಲ್ಲ, ಸಂಜೆ ಮೇಲೆ ನೀವು ಕಾಣಿಸ್ತಿರ್ಲಿಲ್ಲ ಅಂತ ಇಬ್ರು ಮೂರು ನನಗೂ ಫೋನ್ ಮಾಡಿದ್ರು. ನೋಡಿ ಫೋನ್ ಕೊಡಿ, ಒಂದು ವಿಡಿಯೋ ತೋರಿಸ್ತೀನಿ. ಸೀರಿಯಸ್ ಆಗಿದ್ರು, ಶೂಟಿಂಗ್ ಇತ್ತು, ಬೆಳಗ್ಗೆ ನಿದ್ದೆ ಮಾಡಬೇಕು, ಆ ಥರದ್ದೆಲ್ಲ ಆಗಿ ಅವರು ರೂಮ್ಗೆ ಬಂದ್ಬಿಡ್ತಿದ್ರು, ರೆಸ್ಟ್ ಬೇಕು ಅಂತ. ಮಾಸ್ಟರ್ ಸಿಗ್ತಾ ಇರಲಿಲ್ಲ ಅಂತ ಒಂದು 2-3 ಫೋನ್ ಬಂತು ನನಗೆ. ಫಸ್ಟ್ ಟೈಮ್ ಫಾರಿನ್ಗೆ ಹೋಗಿದ್ದೀನಿ, ಬ್ಯಾಂಕಾಕ್ ಎಲ್ಲ ಫಾರಿನ್ಗೆ ಹೋಗಿದೆ ಮೇಡಮ್. ಅದಕ್ಕೆ ಎಲ್ಲ ಕಡೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ವಾಕಿಂಗ್ ಸ್ಟ್ರೀಟ್ ಅಂತಿದೆ ಮೇಡಮ್, ಉಗಾದಿ ಹಬ್ಬದ ದಿನ ಸುಳ್ಳು ಹೇಳ್ಬಾರ್ದು. ರೂಮ್ ಇದ್ದಿದ್ದೆ ಅಲ್ಲಿ ವಾಕಿಂಗ್ ಸ್ಟ್ರೀಟ್ ಅಲ್ಲಿ. ರೋಡಲ್ಲೇ ಮಾಡ್ಬಿಟ್ಟಿದ್ರಾ? ಒಂಚೂರು ಎಂಡ್, ಅದು ಎಂಡ್ ಆದ್ರೆ ಸಂಜೆ ನಾನ್ ಮಾಡಿಲ್ಲ ಮೇಡಮ್. ಪ್ರೊಡ್ಯೂಸರ್ ಮತ್ತೆ ನಮ್ಮ ಪ್ರವೀಣ್ ಅವ್ರು ಪ್ಲಾನ್ ಮಾಡಿ ಸಂಜೆ ಸ್ಲೀಪಿಂಗ್ ರೂಮ್ ಅಲ್ಲಿ ಮಲ್ಗದ್ಬಿಟ್ಟು ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಯಾಕೆ ಹೋಗಿದ್ರಿ ನೀವು? ನೈಟ್ ಲೈಫ್ ಸರ್ ಅದು. ಅದನ್ನೇ ಕೇಳ್ತಾ ಇದ್ದಾನೆ, ಅದನ್ನೇ ಹೇಳ್ತಾ ಇದ್ದಾನೆ. ಅದೇ ಮೇಡಮ್ ಹೇಳ್ತಾ ಇದ್ದೀನಲ್ಲ, ನಾನೇನು ಮುಚ್ಚಿ ಬರಿಲ್ಲ, ಹೇಳ್ತಾ ಇದ್ದೀನಿ. ವಾಕಿಂಗ್ ಸ್ಟ್ರೀಟ್ ಹೋದೆ, ನೋಡ್ಕೊಂಡೆ, ಎಲ್ಲ ಚೆನ್ನಾಗಿತ್ತು, ಬಂದೆ. ಊರೆಲ್ಲ ಚೆನ್ನಾಗಿತ್ತು, ಲೈಟ್ಸ್ ಎಲ್ಲ ಜಗಮಗ ತುಂಬಾ ಬ್ರೈಟ್ ಆಗಿತ್ತು, ಬ್ರೈಟ್ ಆಗಿ ಕಾಣಿಸ್ತು. ಹೌದು, ಎಲ್ಲ ಲೈಟ್ ಆಗ್ಬಿಟ್ಟಿರ್ತಾರೆ. ವೆರಿ ನೈಸ್. ಶೋಕೇಸ್ ಎಲ್ಲ ಇರುತ್ತೆ ಅಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಸಾಕು ಮಾಸ್ಟರ್ ಬನ್ನಿ ಸರ್, ನೆಕ್ಸ್ಟ್ ಮಾಡೋಣ. ಇದು ಬೆಳಿಗ್ಗೆ ಬರೋ ಪ್ರೋಗ್ರಾಮ್, ಹಬ್ಬದ ದಿನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.